ಮುಖ್ಯವಾಗಿ ನನಗೆ ಇದನ್ನು ಶುರು ಮಾಡೋದಕ್ಕೆ ಕಾರಣ ಆಗಿದ್ದು ನನಗೇನು ತಲೆಯಲ್ಲಿ ಇರಲಿಲ್ಲ ಸಿನಿಮಾ ಮಾಡಬೇಕು ಅಥವಾ ನಿರ್ಮಾಣ ಮಾಡಬೇಕು ಅನ್ನೋದು ಯಾವುದು ತಲೆಯಲ್ಲಿ ಇರಲಿಲ್ಲ ನನಗೆ. ಬಟ್ ಬ್ಲಿಂಕ್ ಆದ ನಂತರ ಕೆಲವೊಂದು ಬೆಳವಣಿಗೆಗಳು ನೋಡಿದಾಗ ಐ ಫೆಲ್ಟ್ ಓಕೆ, ಬ್ಲಿಂಕ್ ಸಿನಿಮಾ ಮಾಡಿದಂಥ ನಮ್ಮ ಶ್ರೀನಿಧಿ ಬೆಂಗಳೂರು ಡೈರೆಕ್ಟರ್ ಏನಿದ್ದಾರೆ ಅಥವಾ ಅವ್ರ ತಂಡ ಏನಿದೆ, ತುಂಬ ಹಾರ್ಡ್ ವರ್ಕಿಂಗ್ ತಂಡ, ತುಂಬ ಶಿಸ್ತಿನಿಂದ ಕೆಲಸ ಮಾಡುವಂಥ ತಂಡ. ಆ್ಯಂಡ್ ಮೊದಲನೇ ಸಿನಿಮಾ ಪ್ರೂವ್ ಮಾಡ್ಕೊಂಡ್ಮೇಲೆ ಜನರಲಿ ನನಗೆ ತಮಿಳು, ತೆಲುಗು ಅಥವಾ ಮಲಯಾಳಮಲ್ಲಿ ನಾನು ತುಂಬ ಹತ್ತಿರದಿಂದ ನೋಡಿದ ಹಾಗೆ, ಅಥವಾ ಎಲ್ಲರೂ ನೋಡಿರ್ತೀವಿ ನಾವು ನ್ಯೂಸ್ಗಳಲ್ಲಿ ಅಥವಾ ಇಲ್ಲಿ ಸಿನಿಮಾ ನ್ಯೂಸ್ಗಳು ಎಲ್ಲ ಕಡೆ ಎಲ್ಲರೂ ಇವಾಗ ಸಿಗ್ತಾ ಇದೆ ಎಲ್ರಿಗೂ. ಸೊ ಅದೆಲ್ಲ ನೋಡಿದಾಗ ಏನಾಗುತ್ತೆ, ಮೊದಲನೇ ಸಿನಿಮಾ ಮಾಡಿದಂಥ ನಿರ್ದೇಶಕರಿಗೆ, ಪ್ರೂವ್ ಮಾಡ್ಕೊಂಡಂಥ ನಿರ್ದೇಶಕರಿಗೆ ಅಥವಾ ಹಿಟ್ ಸಿನಿಮಾ ಕೊಂಡಂಥ ನಿರ್ದೇಶಕರಿಗೆ ಎರಡನೇ ಸಿನಿಮಾದ ಅವಕಾಶಗಳು ತುಂಬ ದೊಡ್ಡದಾಗಿ ಬರ್ತವೆ. ಸೊ ಇಲ್ಲದು ನಾವು ಅದನ್ನೇ ಅಪೇಕ್ಷಿಸ್ತಾ ಇದ್ವಿ, ಬಟ್ ಅದಾಗಲಿಲ್ಲ. ಸೊ ಹಾಗಾಗಿ ಸರಿ ನಿಧಿ ಮತ್ತು ಈ ಥರದೊಂದು ಕಥೆ ಬರ್ಕೊಂಡು ಒಂದಿಷ್ಟು ಇನ್ವೆಸ್ಟರ್ಸ್ನ ನೋಡ್ಕೊಂಡು ನಾನು ಮಾಡ್ತೀನಿ ಅಂತಂದಾಗ ಐ ಫೆಲ್ಟ್ ಓಕೆ. ಬಿಗಿನಿಂಗಲ್ಲಿ ವೆರಿ ಬಿಗಿನಿಂಗ್ ಸ್ಟೇಜ್ ನಾನು ಕೆರಿಯರ್ ಶುರು ಮಾಡಿದಾಗ ನನ್ನಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಒಂದಿಷ್ಟು ಜನ ಅವಕಾಶಗಳು ಕೊಟ್ಟಿದ್ದಕ್ಕೆ ನಾನು ಇವತ್ತು ಇಲ್ಲಿವರೆಗೂ ಬರೋದಕ್ಕೆ ಸಾಧ್ಯವಾಗಿದ್ದು.